ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ, ರಂಜಾನ್ ಸ್ಪೆಷಲ್ ಶಿರ್ಕುರ್ಮಾ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಾಗಿ ಯಾವೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅಂತ ಫಸ್ಟ್ ಹೇಳ್ತೀನಿ. ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವು 3 ನಾನು ತೊಗೊಂಡಿದ್ದೀನಿ. ಆಮೇಲೆ ಶಾವಿಗೆ ತೊಗೊಳ್ಳಿ. ಶಾವಿಗೆ ತುಂಬ ತೆಳುವಾಗಿರೋ ಶಾವಿಗೆನೇ ತೊಗೊಳ್ಳಿ. ಅದರ ಜೊತೆ ನಾನು ಮಿಲ್ಕಿ ಮಿಸ್ಟ್ ಅಂದರೆ ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ. ತುಂಬ ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಆದಮೇಲೆ ಒಂದು ಪಾತ್ರೆ ಕಾಸಕ್ಕೆ ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಎತ್ತಿಟ್ಕೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಕ್ಲೀನಾಗಿ ಫ್ರೈ ಮಾಡ್ಕೋತಾ ಬನ್ನಿ. ಫ್ರೈ ಎಲ್ಲಿವರೆಗೂ ಮಾಡಬೇಕು ಅಂದರೆ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಪ್ಕೊಂಡು ಬರಬೇಕು. ಅದೇ ರೀತಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಕ್ಲೀನಾಗಿ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಬನ್ನಿ. ಫ್ರೈ ಎಲ್ಲ ಮಾಡ್ದಾದ್ಮೇಲೆ ನೀಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಬಿಡಿ. ಫ್ಲೇಮ್ ಬಂದುಬಿಟ್ಟು ಲೋ ಅಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡಿ. ತುಂಬ ಹೈ ಫ್ಲೇಮ್ ಇಟ್ಟರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇವಾಗೇನು ತುಪ್ಪ ಉಳಿದಿದೆ ನೋಡಿ, ಅದೇ ತುಪ್ಪದಲ್ಲಿ ನಾವು ಶಾವಿಗೆ ಫ್ರೈ ಮಾಡೋಣ ಅಂತ. ಶಾವಿಗೆ ಬಂದುಬಿಟ್ಟು ತುಂಬ ತೆಳುವಾಗಿರೋ ಶಾವಿಗೆನೇ ತೊಗೊಳ್ಳಿ. ಶಿರ್ಕುರ್ಮಕ್ಕೆ ತೆಳುವಾಗಿರೋ ಶಾವಿಗೆನೇ ಟೇಸ್ಟ್ ಕೊಡೋದು. ಕ್ಲೀನಾಗಿ ಹಾಕಿಬಿಟ್ಟು ನೀಟಾಗಿ ಚಿಕ್ಕದಾಗಿ ಮುರಿದ್ಕೊಂಡ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಪಾತ್ರೆಯಲ್ಲಿ ಕ್ಲೀನಾಗಿ ಆಡ್ಸೋಕ್ಕಾಗಲ್ಲ, ಹೀಗಾಗಿ ಚಿಕ್ಕದಾಗಿ ನಾನು ಮಾಡಿಕೊಂಡೆ. ಇದೆಲ್ಲ ಕ್ಲೀನಾಗಿ ತುಪ್ಪದಲ್ಲಿ ಫ್ರೈ ಆದಮೇಲೆ ನಾವು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಒಂದು ಪ್ಲೇಟಲ್ಲಿ ದ್ರಾಕ್ಷಿ, ಗೋಡಂಬಿ ಕೂಡ ನಾವು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ವಿ. ಅದೇ ರೀತಿ ಶಾವಿಗೆನ ಕೂಡ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ಕ್ಲೀನಾಗಿ ಪಾತ್ರೆಯಲ್ಲಿರೋ ಎಲ್ಲ ತೆಕ್ಕೊಂಡು ನಾವು ಇಲ್ಲಿ ಹಾಲು ಹಾಕ್ಕೊಳ್ಳೋಣ. ಹಾಲು ಕ್ಲೀನಾಗಿ ನಾನು 1 ಕಪ್ ಶಾವಿಗೆಗೆ 2 ಗ್ಲಾಸ್ ನಾನು ಹಾಲು ತೊಗೊತಾ ಇದ್ದೀನಿ. ಹಾಲನ್ನ ನಾವು ಫಸ್ಟ್ ಕುದಿಯೋಕ್ಕೆ ಬಿಡಬೇಕು. ಕುದ್ದಾಗೆ ಉಕ್ಕು ಬಂದ ಮೇಲೆ ನಾವು ಎಲ್ಲ ಪದಾರ್ಥಗಳನ್ನ ಆ್ಯಡ್ ಮಾಡಬೇಕು. ಮೊದಲನೇ ಆ್ಯಡ್ ಮಾಡಿದರೆ ಹಾಲು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೆಲ್ಲ ಆದಮೇಲೆ ನಾನಿಲ್ಲಿ ಶುಗರ್ ಹಾಕ್ಕೊಂಡಿದ್ದೀನಿ. ಶುಗರ್ ಹಾಕೊಂಡ್ಮೇಲೆ ನಾನಿಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರ್ ಮಾಡಿ ಹಾಕಿಲ್ಲ, ನಾನು ಹಾಗೇ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಶುಗರ್ ಕುದಿಯೋಷ್ಟು ಬಿಟ್ಬಿಡಿ. ಇವಾಗ ಶುಗರ್ ಇನ್ನೇನು ಕುದೀತಾ ಇದೆ ಅಂತಂದಾಗ ಎಲ್ಲ ಕ್ಲೀನಾಗಿ ಕರಗಿರುತ್ತೆ ಹಾಲಲ್ಲಿ. ಹಾಲು ಕುದೀತಾ ಇರುವಾಗ ನಾವು ಶಾವಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ವ, ಆ ಶಾವಿಗೆನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಶಾವಿಗೆ ಹಾಲಲ್ಲಿ ಕ್ಲೀನಾಗಿ ಬೇಯಬೇಕು. ಅಲ್ಲಿವರೆಗೂ ಕ್ಲೀನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಕುದೀತಾ ಬರಬೇಕು. ಆವಾಗ ಶಾವಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಲು ಮಾತ್ರ ಹಾಕ್ಕೊಂಡಿರೋದು, ನಾನು ನೀರೇನು ಆ್ಯಡ್ ಮಾಡ್ಕೊಂಡಿಲ್ಲ. ಇದೆಲ್ಲ ಈ ರೀತಿ ಕುದೀತಾ ಇರುವಾಗ ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಕಂಡೆನ್ಸ್ ಮಿಲ್ಕ್ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಓಕೆ. ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಇದರಿಂದ ಸಿಗುತ್ತೆ, ಹೀಗಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಬಿಡಬೇಕು. ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು 5 ಮಿನಿಟ್ಸು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅಂದರೆ ನಮಗೆ ಶಾವಿಗೆ ಕ್ಲೀನಾಗಿ ಮೆತ್ತಗಾಗಿ ಬರುತ್ತೆ, ಇಲ್ಲಾಂದರೆ ಹಾಗೇ ಇರುತ್ತೆ. ಇವಾಗ ನಾವು ಚೆನ್ನಾಗಿ ಕುದೀತಾ ಇರುವಾಗ ನಾವು ಇವಾಗ ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಬಾದಾಮ್ ಪೌಡ್ರ್ ಕಟ್ ಮಾಡ್ಕೊಂಡು ನೀಟಾಗಿ ಸಣ್ಣದಾಗಿ ತುರಿದ್ಬಿಟ್ಟು ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಇನ್ನೇನು ಸ್ಟವ್ ಆಫ್ ಮಾಡಬೇಕು, ಕ್ಲೀನಾಗಿ ಕ್ಲೋಸ್ ಮಾಡಿ ಇಟ್ಕೋಬೇಕು ಅನ್ನೋಷ್ಟರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಅಷ್ಟು ನಾವು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಅದು ಚೆನ್ನಾಗಿ ಸ್ವಲ್ಪ ಶಾವಿಗೆ ಎಲ್ಲ ಅರಳ್ಕೋಬೇಕು. ಅಲ್ಲಿವರೆಗೂ ನಾವು ಒಂದು 2 to 3 ಮಿನಿಟ್ಸ್ ಬಿಡೋಣ. ಏನಕ್ಕಂದರೆ ಆಲ್ರೆಡಿ ಬಾಯ್ಲ್ ಆಗಿರುತ್ತೆ. ಇವಾಗ ನಮಗೆ ಶಿರ್ಕುರ್ಮಾ ರೆಡಿಯಾಗಿದೆ. ನಾನು ಒಂದು ಬೌಲ್ಗೆ ಇವಾಗ ಅದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಶಿರ್ಕುರ್ಮಾ ಮಾತ್ರ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ. ಇವಾಗ ಬನ್ನಿ, ನಾನು ಒಂದು ಗ್ಲಾಸಿಗೆ ಹಾಕೋತಿದ್ದೀನಿ, ಒಂದು ಕಪ್ಪಿಗೆ. ನಾನಿಲ್ಲಿ ಒಂದು ಚಿಕ್ಕದಾಗಿರೋ ಕಪ್ಪಿಗೆ ಹಾಕ್ಕೊಂಡಿದ್ದೀನಿ. ನೀವು ಬಟ್ಲದಲ್ಲಿ ಹಾಕ್ಕೊಳ್ಳಿ, ಏನಕ್ಕಂದರೆ ಇವಾಗ ತುಂಬ ಸುಡ್ತಾ ಇದೆ. ನಾನು ಹಾಗೇ ಹಾಕ್ಕೊಂಡೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಅದೇ ರೀತಿ ಮಿಕ್ಕದೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತಲ್ವ, ಅದನ್ನೆಲ್ಲ ಗಾರ್ನಿಷಿಂಗಿಗೆ ಚೆನ್ನಾಗಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಡ್ರೈ ಫ್ರೂಟ್ಸ್ ಎಷ್ಟಿರುತ್ತೆ ಅಷ್ಟು ಇನ್ನೂ ಶಿರ್ಕುರ್ಮಾ ಟೇಸ್ಟಾಗಿರುತ್ತೆ. ನೋಡಿ, ಇಲ್ಲಿ ನಾನು ಒಂದು ಕಪ್ಪಿಗೆ ಹಾಕೋತಾ ಇದ್ದೀನಿ. ಸೂಪರಾಗಿದೆ ಬಂದಿದೆ ಮಾತ್ರ ಶಿರ್ಕುರ್ಮಾ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.